ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಇದು ಹೊಸದಾದ ಒಂದು ರೆಸಿಪಿನ ಹೇಳಿಕೊಡ್ತಾ ಇದ್ದೀನಿ. ನೋಡಿ, ಅನ್ನಕ್ಕೆ ರುಚಿ ರುಚಿಯಾದ ಒಂದು ಶುಂಠಿಯ ರಾಯ್ತಾನ ಹೇಳಿಕೊಡ್ತಾ ಇದ್ದೀನಿ. ನೋಡಿ, ನಾನು ಶುಂಠಿನ ಕಟ್ ಮಾಡಿ ಇಟ್ಟಿದ್ದೆ. ನೆಕ್ಸ್ಟು ಗಾಂಧಾರಿ ಮೆಣಸು, ನೆಕ್ಸ್ಟ್ ಬೆಳ್ಳುಳ್ಳಿ, ನೆಕ್ಸ್ಟು ಹುಣಸೆ ಹುಳಿ, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ ಸಾಕು ಶುಂಠಿ ರಾಯ್ತಾಗೆ. ಸರಿಯಾಗಿ ನೋಡ್ಕೊಳ್ಳಿ ಏನೆಲ್ಲ ಬೇಕು ಅಂತ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ನೋಡಿ, ನೆಕ್ಸ್ಟ್ ನಾನು ಬಾಣಲಿಯಲ್ಲಿ ಒಗ್ಗರಣೆ ಇಟ್ಟಿದ್ದೇನೆ. ನೋಡಿ, ಈ ರಾಯ್ತಕ್ಕೆ ಒಗ್ಗರಣೆ ಹಾಕಬೇಕು. ನೋಡಿ, ಒಗ್ಗರಣೆಗೆ ಬೇಕಾದ ಈರುಳ್ಳಿ, ನೆಕ್ಸ್ಟ್ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಚೆನ್ನಾಗಿರುವ ರಾಯ್ತ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಆಯಿತು. ಇದಕ್ಕೆ ನಾವು ಈ ಪೇಸ್ಟ್ನ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸಬೇಕು. ನಮಗೆ ಯಾವ ರೀತಿ ತೆಳ್ಳಗೆ ಬೇಕೋ ಆ ರೀತಿ ಮಾಡಿದರೆ, ತುಂಬ ತೆಳ್ಳಗೆ ಬೇಡ. ಚಟ್ನಿ ಎಷ್ಟು ಹದಕ್ಕೆ ಬಂದರೆ ಸಾಕು. ನೋಡಿ ಫ್ರೆಂಡ್ಸ್, ಇದು ಜ್ವರ ಶೀತ ಎಲ್ಲ ಬಂದು ಆಹಾರ ಎಲ್ಲ ರುಚಿಸುವುದಿಲ್ಲಲ್ಲ ಕೆಲವರಿಗೆ, ಅವರಿಗೆ ಈ ರೀತಿಯ ಶುಂಠಿಯ ರಾಯ್ತ ಎಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಅವರಿಗೆ ಆಹಾರ ಚೆನ್ನಾಗಿ ಸೇರುತ್ತೆ. ಆ ಶುಂಠಿ ಚಟ್ನಿ ಎಲ್ಲ ಕೆಲವರಿಗೆ ರುಚಿಸೋದಿಲ್ಲ. ಈ ಥರ ರಾಯ್ತ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ದೋಸೆಗೆ, ಇಡ್ಲಿ, ನೆಕ್ಸ್ಟ್ ರೊಟ್ಟಿ, ಅನ್ನಕ್ಕೂ ಕೂಡ ತುಂಬ ಒಳ್ಳೆಯ ರಾಯ್ತ ಅಂತ ಹೇಳ್ಬೋದು. ಆರೋಗ್ಯಕರವಾದ ರಾಯ್ತ. ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಾನು ಈ ಥರ ಮಾಡಿ ಮಿಕ್ಸ್ ಮಾಡಿ ಆಯಿತು. ನೋಡಿ, ಇದನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ರಾಯ್ತ ರೆಡಿ ಆಯ್ತಲ್ಲ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಕಾಮೆಂಟ್ ಕೂಡ ಹಾಕಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಇನ್ನೊಂದು ಹೊಸ ಅಡುಗೆಯ ರೆಸಿಪಿಯೊಂದಿಗೆ ನಾನು ಸಿಗ್ತಾ ಇದ್ದೇನೆ. ಓಕೆ, ಬಾಯ್.